ಇನ್ನು ದಾವಣಗೆರೆಯಲ್ಲಿ ರಾಟ್‌ವೀಲರ್ ನಾಯಿಯಿಂದಾಗಿ ಮಹಿಳೆ ಸಾವನ್ನಪ್ಪಿದ್ರಲ್ಲ, ಈ ಪ್ರಕರಣದಲ್ಲಿ ಈ ನಾಯಿಗಳ ವಿಚಾರದಲ್ಲಿ ಒಂದಿಷ್ಟು ಮಹತ್ವವಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಂತ ಇರುತ್ತೆ ನೋಡಿ ಓನರ್ಗಳು, ಅವ್ರ ಮನೇಲಿ ಕಚ್ಚಿಬಿಟ್ರೆ ಅದನ್ನ ಆಚೆ ಬಿಟ್ಬಿಡೋದಂತೆ. ಅದನ್ನ ಏನ್ರಿ ಇವರೆಲ್ಲ. ಫಸ್ಟು ಇವಾಗೆಲ್ಲ ಲೈಸೆನ್ಸ್ ತಗೊಳಕ್ ಹಚ್ಚಬೇಕು. ನಾಯಿಗಳನ್ನ ಸಾಕಬೇಕು ಅಂತಂದ್ರೆ ಲೈಸೆನ್ಸ್ ಅನ್ನ ತಗೊಳ್ಬೇಕು. ಇದೇ ತಿಂಗಳ ಮನೆಯವರ ಮೇಲೂ ಕೂಡ ದಾಳಿ ನಡೆಸಿದ್ವಂತೆ. 3 ರಾಟ್‌ವೀಲರ್ ನಾಯಿಗಳನ್ನ ಬಂಧಿತ ಶೈಲೇಶ್ ಕುಮಾರ್ ಸಾಕಿದ್ದಂತೆ. ಬ್ರಾಡೋ ಅಂತೆ, ಪಪ್ಪಿ ಅಂತೆ, ಹೀರೋ ಅಂತೆ, ಅದಕ್ಕೆ ಹೆಸರಿಟ್ಟಿದ್ದ. ಇತ್ತೀಚೆಗೆ ವೈಲೆಂಟ್ ಆಗಿದ್ದಂತೆ ಹೀರೋ ಮತ್ತು ಪಪ್ಪಿ ಸತ್ತಿದವಲ್ಲ ಅವೇ. ಡಿಸೆಂಬರ್ 2ನೇ ತಾರೀಕಿಗೆ ಶೈಲೇಶ್ ಮಾವನ ಮೇಲೆ ಈ ಹೀರೋ ಮತ್ತು ಪಪ್ಪಿ ದಾಳಿಯನ್ನ ಮಾಡಿರ್ತಾವೆ. ಅದಕ್ಕೆ ಇವನೇನು ಮಾಡಬೇಕು, ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಅದು ಅಗ್ರೆಸಿವ್ ಆಗ್ತಾ ಇವೆ, ಅದಕ್ಕೆ ಕಂಟ್ರೋಲ್ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಬೇಕು. ಅದನ್ನು ಬಿಟ್ಟು ಈ ಮೂರ್ಖ ಮಾಡಿದ್ದೇನು ಕೆಲಸ, ಪಾಪ ಈ ಮಹಿಳೆ ಸಾವನ್ನಪ್ಪುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ ಅಂತಂದರೆ ಮಾಡಿದ್ದೇನು ಇವನು, ಹೋಗಿ ಬೀದಿಯಲ್ಲಿ ಬಿಟ್ಬಿಟ್ಟ. ತನಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ, ತನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಯಾವಾಗ ಈ ನಾಯಿ ತನ್ನ ಮನೆಯವರ ಮೇಲೆ ದಾಳಿ ಮಾಡ್ತೋ ಆಗೀತ ಮಾಡಿದ್ದೇನು ಅಂತಂದರೆ, ಆ ಶೈಲೇಶ್ ಆ ಓನರು ಆತ ಹೊನ್ನೂರು ಗೊಲ್ಲರಹಟ್ಟಿ ಬಳಿ ನಾಯಿಗಳನ್ನ ತಂದು ಬಿಟ್ಬಿಟ್ಟು ಹೊಟ್ಟೋಗ್ತಾನೆ. ಯಾರಿಗಾರು ಕಚ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ ಅಂತ, ಹೆಂಗಾರೋ ನಿಮ್ಮ ಹಣೆ ಬರ ಸಾಯಿರಿ ಅಂತ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಈ ನಾಯಿಗಳನ್ನ ಬಿಟ್ಬಿಟ್ಟು ಅವನು ಎಸ್ಕೇಪ್ ಆಗಿಬಿಡ್ತಾನೆ. ಡಿಸೆಂಬರ್ 4ನೇ ತಾರೀಕು ರಾತ್ರಿ 10:30ಕ್ಕೆ ನಾಯಿಗಳನ್ನು ಬಿಟ್ಟು ಎಸ್ಕೇಪ್ ಆಗಿರೋದು. ಅದೇ ದಿನ ರಾತ್ರಿ 11 ಗಂಟೆಗೆ ಅನಿತಾ ಅನ್ನೋರ ಮೇಲೆ ದಾಳಿ ಮಾಡುತ್ತವೆ ಈ ರಾಟ್‌ವೀಲರ್ ನಾಯಿಗಳು. ಚಿಕಿತ್ಸೆ ಫಲಕಾರಿಯಾಗದೆ ಅನಿತಾ ಸಾವನ್ನಪ್ತಾರೆ. ಅವ್ರ ಕಥೆ ಎಲ್ಲ ಗೊತ್ತಲ್ಲ, 3 ಮಕ್ಕಳು, ಒಂದು ಮಗುನ ಏನೋ ದತ್ತು ತೊಗೊಂಡಿದ್ದು, ನಾನೇ ಸಾಕ್ಕೋತೀನಿ ಅಂತ ಸಾಕ್ತಾ ಇದ್ದಿದ್ದು, ಕೂಲಿ ನಾಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಅವ್ನು ನೋಡಿ ಎಂಥ ಮೂರ್ಖ ಮತ್ತು ನಿರ್ಲಕ್ಷ್ಯತನದ ಪರಮಾವಧಿಯ ಶೈಲೇಂದ್ರಂದು ಅಂದರೆ, ತನ್ನ ಕುಟುಂಬದವ್ರ ಮೇಲೆ ದಾಳಿ ಮಾಡಿರ್ತಕ್ಕಂಥ ನಾಯಿಗಳನ್ನು ರೋಡಲ್ಲಿ ತಂದು ಬಿಟ್ಟು ಹೊಟ್ಟೋಗ್ತಾನೆ. ಅಟ್ಲೀಸ್ಟ್ ವೆಟರ್ನರಿ ಡಾಕ್ಟ್ರಿಗಾದರೂ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಅಥವಾ ಈ ನಾಯಿಗಳನ್ನು ಸಾಕೋದಕ್ಕೆ ಅಂತಲೇ ಒಂದಷ್ಟು ಕೇಂದ್ರಗಳಿದೆ, ಅಲ್ಲಾದರೂ ಬಿಡ್ಬೋದಾಗಿತ್ತು. ಏನೂ ಮಾಡಿಲ್ಲ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈ ಇಡೀ ಘಟನೆ, ಅನಿತಾ ಸಾವಿಗೆ ಕಾರಣ ನನ್ನ ಪ್ರಕಾರ ಶೈಲೇಶ್. ಆತನ ನಿರ್ಲಕ್ಷ್ಯದಿಂದಲೇ ಇಷ್ಟೆಲ್ಲ ಘಟನೆ ನಡೆದಿರೋದು. ಇನ್ನೂ ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ ಅಂತ? ಅರವಿಂದ್, ಖಂಡಿತವಾಗ್ಲೂ ಶೈಲೇಶ್ನ ಏನು ನಿರ್ಲಕ್ಷ್ಯತನದಿಂದಲೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು. ಪ್ರಮುಖವಾಗಿ ಶೈಲೇಂದ್ರ ಕುಮಾರ್ 3 ನಾಯಿಗಳನ್ನು ಕೂಡ ಸಾಕಿರ್ತಾನೆ. ಬ್ರಾಡೋ ಮತ್ತು ಪಪ್ಪಿ ಮತ್ತು ಹೀರೋ 3 ನಾಯಿಗಳು ಅಂದರೆ ರಾಟ್‌ವೀಲರ್ ನಾಯಿಗಳನ್ನು ಸಾಕಿರ್ತಾನೆ. ಆದರೆ ಡಿಸೆಂಬರ್ 2ನೇ ತಾರೀಕು ಶೈಲೇಂದ್ರ ಕುಮಾರ್ ಮತ್ತು ಅವರ ಮಾವ ಶಿವಕುಮಾರ್ ಮೇಲೆ ಕೂಡ ನಾಯಿಗಳು ಅಟ್ಯಾಕ್ ಆಗ್ತವೆ. ಅಟ್ಯಾಕ್ ಆದ ನಂತರದಲ್ಲಿ ಅವುಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಅಂತಂದರೆ ಬೇರೆ ಸುರಕ್ಷಿತವಾದಂಥ ಒಂದು ಸ್ಥಳದಲ್ಲಿ ಇಡಬೇಕಾಗಿತ್ತು. ಆದರೆ ಇದ್ಯಾವುದು ಮಾಡ್ದೇ ಒಂದು ಆಟೋದಲ್ಲಿ ಏನು ದಾವಣಗೆರೆಯ ಒಂದು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಹೊನ್ನೂರು ಗೊಲ್ಲರಹಟ್ಟಿಯಲ್ಲಿ ಆ ನಾಯಿಗಳನ್ನ ಅಂದರೆ ಹೀರೋ ಮತ್ತು ಪಪ್ಪಿ 2 ನಾಯಿಗಳನ್ನ ಕೂಡ ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲೇ ನಡ್ಕೊಂಡು ಹೋಗ್ತಿರುವಂತಹ ಅನಿತಾ ಮೇಲೆ ಅಟ್ಯಾಕ್ ಆದಂತಹ ಹಿನ್ನೆಲೆಯಲ್ಲಿ ಆಕೆ ಸಾವನ್ನಪ್ಪರೆ. ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಅಂತ ಅಂದರೆ ಆ ಶೈಲೇಂದ್ರ ಕುಮಾರ್ ನಿರ್ಲಕ್ಷ್ಯತನ ಸಾಕಷ್ಟು ಎದ್ದು ಕಾಣ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಬಡ ಮಹಿಳೆ, 4 ಜನ ಮಕ್ಕಳನ್ನ ಸಾಕ್ತಾ ಇರುವಂತಹ, ಕೂಲಿ ನಾಲಿ ಮಾಡಿ ಸಾಕ್ತಾ ಇರುವಂತಹ ಮಹಿಳೆ ಈಗ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ 4 ಜನ ಮಕ್ಕಳು ಕೂಡ ಈಗ ಅನಾಥರಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಒಂದು ಸಂಘಟನೆಗಳಾಗಿರ್ಬೋದು ಮತ್ತು ಅಲ್ಲ ಕುಟುಂಬಸ್ಥರು ಕೂಡ ಶೈಲೇಂದ್ರ ಕುಮಾರ್ ವಿರುದ್ಧ ಮತ್ತು ಏನು ನಾಯಿ ಮೂಲ ಮಾಲೀಕರೇನಿದ್ದಾರೆ ಅವ್ರ ಮೇಲೆ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕು, ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಮನವಿ ಮಾಡಿರುವಂಥದ್ದು. ಅರವಿಂದ್. ರೈಟ್ ಪುನೀತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಮೊದಲು ಕಾನೂನಾತ್ಮಕವಾಗಿ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ನೋಡಿ. ಪುನರ್ವಸತಿ ಕೇಂದ್ರಗಳು ಪ್ರಾಣಿಗಳಿಗೂ ಇರುತ್ತವೆ. ಆ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಬಿಟ್ಟಿದ್ದಿದ್ರು ನಡೆದು ಹೋಗಿರ್ತಿತ್ತು. ಈಗ ಅದು ಕಚ್ಚಿರೋದಲ್ದೇ ಪ್ರಾಣನೂ ಕಳ್ಕೊಬೇಕಾಗಿ ಬಂದವು. ಇದೆಲ್ಲದಕ್ಕೂ ಆತನೇ ಕಾರಣ ಅಷ್ಟೇ.